ರಾಜಪ್ಪ ಒಡೆಯವರು ನಮಗೆ ಆ ಸ್ವಾಮಿ ಭಿಕ್ಷೆ ಹಾಕಿದ್ದು ನಮಗೆ ಈ ಮಾರ್ಕೆಟ್ನ. ನಮ್ಗೆ ಯಾಕೆ ಮೇಡಮ್ ಇಷ್ಟು ತೊಂದರೆ ಕೊಡ್ತಾರೆ ಇವ್ರಿಗೆ ನಾವೇನು ಮಾಡಿದ್ದೀವಿ? ಸಿಂಹನ ಇಟ್ಕೊಂಡು ಸ್ಟೇಷನ್ ಮುಂದೆನೆ ಸಾಯ್ತೀವಿ. ನಾವು ಕಷ್ಟಪಟ್ಟು ನಾವು ತಿನ್ನಕ್ಕೆ ಯಾಕೆ ಬಿಡ್ತಾ ಇಲ್ಲ? ನಮಗೆ 4,25,00,000ಕ್ಕೆ ಕಾಂಟ್ರಾಕ್ಟ್ ಇಸ್ಕೊಂಡಿದ್ದಾರೆ. ಇಷ್ಟು ಜನ ಹೊಟ್ಟೆ ಉರಿ, ಅದು ಒಬ್ಬರು ಶಾಪ ಇಲ್ಲ, ಒಬ್ರು ಶಾಪ ತಗಲುತ್ತೆ ಮೇಡಮ್. ಬೀದಿ ವ್ಯಾಪಾರ ಅಂತಾರಲ್ಲ, ಆ ಬೀದಿಯಲ್ಲಿ ಇರೋ ಸಂತೋಷ ಅವ್ರ ಮನೆಯಲ್ಲಿ ಇದೆಯಾ? ಮನೇಲಿ ನಾವು ಹೋಗಿ ತಟ್ಟೆ ಎತ್ಕೊಂಡು ಊಟ ಕೇಳಿದೀವ. ನಾವು ಅಳಬಾರ್ದು, ನಮ್ಗೆ ಅಷ್ಟು ಮನ್ಸು ಕಷ್ಟ. ಕೃಷ್ಣರಾಜೇಂದ್ರ ಮಾರ್ಕೆಟ್ ಇಂದ ಬಂದಿದ್ದೀವಿ. ಆಚೆ ಎಲ್ಲ ಬೀದಿಯಲ್ಲಿ ರೋಡಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಅಂಗಡಿ ಬಿಟ್ಟವ್ರೆ. ನಮ್ ಲೈನ್ ನ ಮಾತ್ರ ಎಬ್ಬರಿಸ್ತಾ ಇದಾರೆ. ಯಾವಾಗ ನೋಡಿದ್ರು ಒಳಗೆ ವ್ಯಾಪಾರ ಮಾಡೋದು. ನಾವು ಕಾಂಪ್ಲೆಕ್ಸ್ ಒಳಗೆ ಪಾರ್ಕಿಂಗ್ ಅವರು ಇದಾರೆ, ನಮ್ಗೆ ಅಂಗಡಿ ಬಿಡ್ತಾ ಇಲ್ಲ. ನಮ್ಗೆ ಕೃಷ್ಣರಾಜೇಂದ್ರ ಅವ್ರು ಕೊಟ್ಟಿದ್ದು ಮಾರ್ಕೆಟ್, ಒಡೆಯರ್ ನಮ್ಗೆ ಕೊಟ್ಟಿರೋದು ರಾಜರದ್ದು ಮಾರ್ಕೆಟ್. ನಮ್ಮನ್ನ ಎತ್ತು ಅಂತ ಇದಾರೆ. ನಮ್ಗೆ ತಂದೆ ಇಲ್ಲ, ತಾಯಿ ಇಲ್ಲ, ನಾವೆಲ್ಲೂ ಹೋಗಿ ಬದುಕೋದು ನೀವೇ ಹೇಳಿ. ನಾವು ಕೇಳಕ್ ಬಂದ್ರೆ ಕಮಿಷನರ್ ಅವ್ರನ್ನ ಕೇಳಕ್ ಬಂದಿದೀವಿ, ಸಾರ್ನ ನಾವು ಮಾತಾಡ್ತೀವಿ ಅಂತ ಒಂದೇ ಒಂದು ಮಾತಾಡ್ಬಿಟ್ಟು ಹೋಗ್ತಾ ಇದಾರೆ. 5 ನಿಮಿಷ ನಿಂತ್ಕೊಂಡು ನಮ್ಗೆ 5 ನಿಮಿಷ ನಮ್ಗೆ ಅವಕಾಶ ಕೊಡ್ತೀವಿ. ನಮ್ದು ಏನಂತ ಅವ್ರು ಕೇಳ್ತಾ ಇಲ್ಲ. ನಮ್ಗೇನ್ ಪ್ರಾಬ್ಲಮ್ ಅಂತ ಅವ್ರು ಕೇಳಿದ್ರೆ ತಾನೇ ಗೊತ್ತಾಗುತ್ತೆ, ಆದ್ರೆ ಅವ್ರು ಕೇಳ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಗಾಡಿ ಓಡೋ ಜಾಗದಲ್ಲಿ ಜಾಗ ಬಿಡ್ತಾ ಇದ್ದಾರೆ. ಈ KR ಮಾರ್ಕೆಟ್ ಒಳಗಡೆ ನಾವು ಫುಟ್ಪಾತ್ ಒಳಗಡೆ ಹಾಕೊಂಡಿದೀವಿ. ನಮ್ಗೆ ಯಾಕೆ ಜಾಗ ಬಿಟ್ಟಿಲ್ಲ? ನಮ್ಗೆ ಯಾಕೆ ಮೇಡಮ್ ಜಾಗ ಬಿಟ್ಟಿಲ್ಲ? ನಮ್ಗೆ ಯಾರು ನ್ಯಾಯ ಹೇಳೋರು? ನಮ್ಗೆ ಒಬ್ರು ನ್ಯಾಯ ಕೊಡಿಸ್ತಾ ಇಲ್ಲಲ್ಲ. 20 ದಿನ ಮಕ್ಕಳು ಮರಿನ ಇಟ್ಕೊಂಡು ನಾವು ನೋಡ್ಕೊಂಡು ಕುತ್ಕೊಂಡಿದೀವಿ. ನಮ್ಗೆ ಊಟ ಕೂಡ ವ್ಯವಸ್ಥೆ ಇಲ್ಲ. ನಾವು 20 ದಿನ ಮಕ್ಕಳು ವಯಸ್ಸಾದವರು ಎಲ್ಲರೂ, ಗಂಡ ಇಲ್ದೇವ್ರು ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಕೃಷ್ಣರಾಜಪ್ಪ ಒಡೆಯವರು ನಮಗೆ ಆ ಸ್ವಾಮಿ ಭಿಕ್ಷೆ ಹಾಕಿದ್ದು ನಮಗೆ ಈ ಮಾರ್ಕೆಟ್ನ, ಈ KR ಮಾರ್ಕೆಟ್ನ ನಮಗೆ ಭಿಕ್ಷೆ ಹಾಕಿ ನಾವು ಆ ಭಿಕ್ಷೆಯಲ್ಲಿ ಬಾಳ್ತಾ ಇರೋರು. ನಮ್ಮ ಮೈಸೂರು ಮಹಾರಾಜ್ ಅವರಿಗೆ ತುಂಬ ಧನ್ಯವಾದಗಳು. ಅವ್ರು ಕೊಟ್ಟಿರೋ ಮಾರ್ಕೆಟಲ್ಲಿ ನಾವು ಎಷ್ಟೋ ಕಾಲದಿಂದ ಬದುಕ್ತಾ ಇದ್ದೀವಿ. ಆದರೆ ಇಷ್ಟು ವರ್ಷ ನಾವು ಬದುಕೋ ಜಾಗದಲ್ಲಿ ಇಷ್ಟು ಹಿಂಸೆ ಯಾರು ಕೊಟ್ಟಿಲ್ಲ. ಆದರೆ ಆ ದಾರಿಯಲ್ಲಿ ಒಂದು ಕ್ಷಣ ನೀವು ಬಂದು ನಿಂತ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗತ್ತೆ ಆ ಗೋಳಿ ಹೆಂಗಿದೆ ಅಂತ. ಬೀದಿ ವ್ಯಾಪಾರ ಅಂತಾರಲ್ಲ, ಆ ಬೀದಿಯಲ್ಲಿ ಇರೋ ಸಂತೋಷ ಅವ್ರ ಮನೆಯಲ್ಲಿ ಇದೆಯಾ? ಅವ್ರ ಮನೇಲಿ ಇದ್ದರೆ ಹೇಳಿ, ನಾವು ಎದ್ದು ಹೋಗ್ಬಿಡ್ತೀವಿ. ಆ ಬೀದಿ ವ್ಯಾಪಾರದಲ್ಲಿ ಎಷ್ಟು ಸಂತೋಷ ಇದೆ. ನಾವು 20 ರೂಪಾಯಿ ಊಟ ತಿಂದು ನಮಗೆ ಸಂತೋಷ ಇದೆ. 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಆ ಊಟಕ್ಕೆ ಸಂತೋಷ ಇಲ್ಲ. ಆ ಬೀದಿ ವ್ಯಾಪಾರಕ್ಕೆ ಇಷ್ಟು ಸಲಿಗೆ ಕೊಡೋದಿಲ್ಲ, ಇಷ್ಟು ಕೇವಲಾಗೆ ಮಾತಾಡ್ತಾರೆ. ಬೀದಿ ಇರಬಾರ್ದು ಅಂದರೆ ಆ ಬೀದಿ ವ್ಯಾಪಾರದಾಗ ಇದ್ದನ್ನೇ ಇವತ್ತು ಒಬ್ಬ ಕೋಟಿ ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾವ್ರೆ. ಅಂಥವ್ರನ್ನ ಬಂದು ಬೇಡ ಅಂದರೆ ನಾವು ಎಲ್ಲಿ ಹೋಗಿ ಬದುಕೋದು? ಯಾವ ರೀತಿ ಅಂತ ನಾವು ಮನೆ ಕೆಲ್ಸಕ್ಕೆ ಹೋದರೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ಗಾರೆ ಕೆಲ್ಸಕ್ಕೆ ಹೋದರೆ ಸಂಬಳ ಸರಿ ಕೊಡಲ್ಲ. ಎಲ್ಲಿ ಅಂತ ನಾವು ಹೋಗಿ ಹೋರಾಟ ಮಾಡಿ ನಾವು ದುಡಿಯೋದು. ನಮಗೆ ರಾಜರು ಕೊಟ್ಟಿರೋ ಮಾರ್ಕೆಟು ನಮಗೆ ಬೇಕಾಗತ್ತೆ. ನಾವು ತಿನ್ನಕ್ಕೆ ಯಾಕೆ ಬಿಡ್ತಾ ಇಲ್ಲ? ನಮಗೆ ಹೇಳಿ, ನಾವು ಬಾಳ್ಬೇಕು ಅಂತ ಮಾಡ್ತೀರಾ? ನಾವು ಸಾಯ್ಬೇಕು ಅಂತ ನೀವು ಮಾಡ್ತೀರಾ? ಸಾಯ್ಬೇಕು ಅಂದ್ರೆ ಆ ಜಾಗ ನಾವು ಕೊಡಲ್ಲ. ಅದು ನಮ್ಮ ಅಧಿಕಾರ, ನಮ್ಮ ಹಕ್ಕು. ನಾವು ಅದನ್ನ ಕೊಡಕ್ಕಾಗಲ್ಲ. ನಾವು ಸಾಯೋವರೆಗೂ ಅಲ್ಲೇ ಇರ್ತೀವಿ. ನಿಮ್ಗೆ ಆ ಜಾಗ ಬೇಕು ಅಂದ್ರೆ ಬಂದು ನೀವೇ ನಮ್ಮನ್ನೆಲ್ಲ ಸುಟ್ಟಾಕ್ಬಿಡಿ, ಇಲ್ಲಾಂದ್ರೆ ವಿಷ ಕೊಡಿ. ನಾವೆಲ್ಲ ಕುಡಿದ್ಬಿಟ್ಟು ಅಲ್ಲೇ ಮಲಿಕೋತೀವಿ. ನಮ್ಗೆ ಯಾರು ಇಲ್ಲ ಹೆಲ್ಪ್ ಮಾಡೋರು. ಇಲ್ಲಿ ಬಂದರೆ ನಾವು ಎಲ್ಲ ಕಷ್ಟ ಹೇಳೋಣ ಅಂತ ಇಲ್ಲಿ ಕಾರ್ಪೊರೇಷನ್ ಆಫೀಸ್ಗೆ ಬಂದಿದ್ದೀವಿ. ನಮ್ಮ ಕಷ್ಟ ಏನು ಎತ್ತ ಅಂತಾನು ಅವ್ರು ಕೇಳ್ತಾ ಇಲ್ಲ. ನಮ್ಮ ಮೂತಿ ನೋಡೋಕ್ಕೇನು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟು ತೊಂದರೆ ಕೊಡ್ತಾರೆ ಇವ್ರಿಗೆ ನಾವೇನು ಮಾಡಿದ್ದೀವಿ? ಎಷ್ಟು ಬೇಜಾರಾಗುತ್ತೆ ಮೇಡಮ್. ನಮ್ಗೆ ಯಾರು ಇಲ್ಲ ಮೇಡಮ್. ಅಧಿಕಾರಿಗಳ ಹತ್ರ ಬಂದ್ರೆ ಏನು ಹುಚ್ಚು ನಾಯಿ ಓಡಿಸ್ತಾರಲ್ಲ, ಏನ್ ಮಾಡ್ಬಿಟ್ಟಿದೀವಿ ಇವ್ರಿಗೆ. ಹೋಗಿ ಇವ್ರ ಮನೇಲಿ ಹೋಗಿ ತಟ್ಟೆ ಎತ್ಕೊಂಡು ಊಟ ಕೇಳಿದೀವ. ಕುಮಾರ್ ಅವರು 4,25,00,000 ಪಾರ್ಕಿಂಗು ಕುಮಾರ್ ಕಾಂಟ್ರಾಕ್ಟ್ ಇಸ್ಕೊಂಡಿದ್ದಾರೆ. 4,25,00,000ಕ್ಕೆ ಕಾಂಟ್ರಾಕ್ಟ್ ಇಸ್ಕೊಂಡಿದ್ದಾರೆ. ನಿಮ್ಮ ಪಾರ್ಕಿಂಗ್ ಕೆಲಸನ ನೀವು ಮಾಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹೋಟೆಲ್ ಹೊಡಿಯಕ್ಕೆ ಬರ್ತಾ ಇಲ್ಲ. ನೀವು ಯಾಕೆ ಲ್ಯಾಪ್ಟಾಪ್ ಎತ್ಕೊಂಡು ನಮ್ಮ ಜಾಗಕ್ಕೆ ಯಾಕೆ ಬರ್ತೀರಾ? ನಮ್ಮ ಜಾಗಕ್ಕೆ ಬರಬಾರ್ದು. ನನಗೆ 60 ವರ್ಷ, ನಮ್ಮ ತಾಯಿನೆಲ್ಲ ಎತ್ಕೊಂಡೋಗಿ ಕಾಡಲ್ಲಿ ಬಿಟ್ರು. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಬಂದು, ಇವಾಗ ನಾವು ಬೇರೆ ಕೆಲಸನೇ ಗೊತ್ತಿಲ್ಲ. ಮಾರ್ಕೆಟಲ್ಲೇ ಕುತ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಕೆಲಸನೇ ಗೊತ್ತಾಗಿದ್ರೆ ಪರವಾಗಿಲ್ಲ ಮೇಡಮ್. ಯಾವ ಕೆಲಸನೂ ಗೊತ್ತಿಲ್ಲ. ಇವ್ರು ಯಾಕೆ ಬರ್ತಾರೆ ನಮ್ಮ ಜಾಗಕ್ಕೆ?